ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ಹಿಂದೂಗಳಿಗಷ್ಟೇ RSS, ಬೇರೆ ಯಾರು RSS ಸೇರಿಕೊಳ್ಳಬಾರದ? ಬೇರೆ ಧರ್ಮದವರಿಗೆ ರಿಜಿಸ್ಟ್ರೇಷನ್ ಇಲ್ಲದ ಸಂಘದಲ್ಲಿ ರಿಜಿಸ್ಟ್ರೇಷನ್ ಬೇಕಾ? ಸಂಘದ ಇತಿಹಾಸದಲ್ಲಿ ರಾಷ್ಟ್ರ ಗೌರವ ಇದೆಯಾ? ನಿಜಕ್ಕೂ RSSಗೆ ರಿಜಿಸ್ಟ್ರೇಷನ್ ಬೇಕಾ? ಪ್ರಿಯಾಂಕ್ ಖರ್ಗೆ RSS ನನ್ನು ಟೀಕಿಸುವುದು ಸರಿಯಾಗಿದೆಯೇ? ದೇಶದಲ್ಲಿ ಹಿಂದೂ ಟ್ರಂಪ್ ಕಾರ್ಡ್ ಆಡುತ್ತಿದೆಯಾ RSS? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಚರ್ಚೆಯ ಚೌಕಟ್ಟನ್ನು ನಾವು ಹಾಕೊಂಡಿದ್ದೀವಿ. ಕಂಡಾಗೆ ಅಲ್ಲಿ ಈ ಒಂದು ಚರ್ಚೆ ಚೌಕಟ್ಟನ ಸುತ್ತಮುತ್ತಲು ಒಂದು ಡಿಸ್ಕಷನ್ ಅಂತೂ ಆಗಲೇಬೇಕಲ್ವಾ? ಸೊ ಈ ಡಿಸ್ಕಷನ್ ಮಾಡೋದಕ್ಕೆ ನಮ್ಮ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ CEO ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತಾವರ್ ಸರ್, ತಮಗೆ ಸ್ವಾಗತ. ಪ್ರಥಮವಾಗಿ ಹೇಳಬೇಕಪ್ಪ ಅಂತಂದರೆ, ಹಿಂದೂಗಳಿಗಷ್ಟೇ RSS ಇದೆಯಾ? ಹುಟ್ಟಿದ್ದ ಹಿಂದುತ್ವವನ್ನು ರಕ್ಷಣೆ ಮಾಡಿಸೋ ಉಟ್ಕೊಂಡೋದು RSS ಅವ್ರಿಗಷ್ಟೇ. ಅದರಲ್ಲಿ ಎರಡು ಮಾತು ಇಲ್ಲ. ಆದರೆ ಇತ್ತೀಚೆಗೆ ಒಂದಿಷ್ಟು ನಾವು ಬದಲಾಗಿದ್ವಿ ತೋರಿಸ್ಕೊಳ್ತಾ ಇರ್ತಾರೆ. ನಾವು OBC ಪರ ಇದ್ದೀವಿ, ಬೆಟೆಗಿದ್ದು ಕಟೆಗೆ ಹಾಗೆ ಹೀಗೆ ಮಾತಾಡ್ತಾ ಇರ್ತಾರೆ. ಅಂದ್ರೆ ಮೂಲ ಉಟ್ಕೊಂಡಿದ್ದೇನೆ ಹಿಂದುತ್ವವನ್ನು, ಮತ್ತು ಅದೇ ಕಾಲಕ್ಕೆ ಮನುಸ್ಮೃತಿ ಸನಾತನವಾದ ನೆಲೆಗಟ್ಟಿನೆಲ್ಲ ಅವರು ತಮ್ಮದೇ ಆದ ಪ್ರತ್ಯೇಕವಾದದ್ದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅದನ್ನು ಅಧಿಕಾರ ಹಿಡಿಯುವಲ್ಲಿ ವಿಫಲ ಆದಂಗೆ ಸ್ವಲ್ಪ ಚೇಂಜ್ ಮಾಡ್ತಾ ಬಂದಿದ್ದಾರೆ. ಅದು ಕಟ್ಟಲ್ಲಿದ್ದರು ಅವ್ರು ಮೂಲತಃ. ಇವತ್ತು ಒಳಗೆ ಕಟ್ಟಲ್ ಅದಾರ ಅವರು. ಆದರೆ ಅಧಿಕಾರ ಹಿಡಿಬೇಕಾಗಿತ್ತು ಅಂದ್ರೆ ಅದು ನಡೆಯುವುದಿಲ್ಲ ಅನ್ನೋದು ಕನ್ವಿನ್ಸ್ ಆದ್ಮೇಲೆ ಅದು. ಯಾಕಂದ್ರೆ ಈ ಅತಿ ಹಿಂದುತ್ವವಾದಿಂದಾಗೆ 60-65 ವರ್ಷ ಕಾಂಗ್ರೆಸ್ ಆಳ್ತಾ ಬಂದಿದ್ದು ಇತಿಹಾಸದ. ಅದಕ್ಕಾಗಿ ಅವರು ನನಗೇನಾಗಿಬಿಡ್ತಪ್ಪ ಅಂದ್ರೆ, ಬಾಬರಿ ಮಸೀದಿಗೆ ಹಿಡಿದಾಗ ನಾವು ಗೆದ್ದಿರ್ತೀವಿ ಅನ್ನೋದು ಏನೋ ತಲೆಯಲ್ಲಿತ್ತು ಅವ್ರಿಗೆ. ಅದು ಭ್ರಮನಿರಸನ ಆಯ್ತು ಅವ್ರಿಗೆ. ಆಗಲಿಲ್ಲ ಅನ್ನೋದಲ್ಲೇ ನಾವು ವಾಜಪೇಯಿ ಬಂದ ಮೇಲೆ ಒಂದಿಷ್ಟೇನೋ ಅದರಲ್ಲಿ ಲಿಬರಲೈಸೇಷನ್ ತಂದ ಸರ್, ಇವರು ಅದರ ಜಾತೀಯತೆಗೆ ಇದಕ್ಕೆಲ್ಲ ಪ್ರಿಫರೆನ್ಸ್ ಕೊಡ್ತಾರಂತ ಸಹಜವಾಗಿ ಎಲ್ಲರಿಗೂ ಒಂದು ಅಭಿಪ್ರಾಯ ಇದೆ. ಅದ್ರೊಳಗೆ ಶ್ರೇಣೀಕೃತ ವ್ಯವಸ್ಥೆಯನ್ನು ಅವ್ರು ಮಾಡ್ಕೊಂಡ್ಬರ್ತಾರೆ ಅಂತ ತಿಳ್ಕೊಂಡು ಅಂದಿದ್ದರಿಂದಾಗೆ ಅಸ್ಪೃಶ್ಯಜನ್ಯ ಜಾತಿಗಳು ಅನ್ರಿ ಅಥವಾ ಸ್ಪೃಶ್ಯಜನ್ಯ ಜಾತಿಗಳನ್ರಿ ಇವ್ರನ್ನ ಅಷ್ಟು ವಿಶ್ವಾಸಕ್ಕೆ ತಗೊಳ್ಳಿಕ್ಕೆ ಹೋಗಲಿಲ್ಲ. ಅದ್ರಾಗೂ ಬರ್ತಾ 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 ಸ್ಪೃಶ್ಯಜನ್ಯ ಜಾತಿಗಳನ್ನ ತಗೊಳ್ಳೋ ತಗೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಇವತ್ತು OBC OBC ಜನ ಹೆಚ್ಚು ಅದಾರ ಈ ದೇಶದೊಳಗೆ. ಆಗಷ್ಟು ಅದು ಅನ್ನುವಾಗಿಲ್ಲ ಬಾಯಿ ಮಾತಿನಲ್ಲ, ಆದ್ರೆ ಆ ವರ್ತನೆ ಹಾಗೆ ಇರ್ತದೆ ಅದರಲ್ಲಿ. ಅದು ಎರಡು ಮಾತಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಮನುಸ್ಮೃತಿ ನೆಲೆಗಟ್ಟಿನಲ್ಲಿ ಏನಿ ನಮ್ಮಲ್ಲೇ ಒಂದು ವರ್ಣ ಪದ್ಧತಿ ವರ್ಣಾಶ್ರಮ ಪದ್ಧತಿಗಳು ಇದ್ದೀವಲ್ಲ, ಅವುಗಳನ್ನ ಮೊದಲು ಓಪನ್ ಆಗಿ ಮಾತಾಡ್ತಿದ್ರು. ಮೆರಿಟ್ ನಿಂತಿದ್ರು ಮೊದಲ. ಮೆರಿಟ್ ನಂತರ ಚೇಂಜ್ ಮಾಡ್ತಾ ನಾವು ಮೀಸಲಾತಿ ಪರಾಣ ಇದ್ದೀವಿ ಅಂದ್ರೆ ಮತ ಬರಬೇಕಲ್ರಿ, ಆಯ್ಕೆ ಆಗ್ಬೇಕಲ್ಲ. ಇವತ್ತು ಅಧಿಕಾರ ಹಿಡ್ಕೊಂಡಿದ್ದ ಅವ್ರಿಗೆ ಗೊತ್ತಾಗಿದೆ. ಹೌದು, ಅಧಿಕಾರ ಹಿಡಿಬೇಕಾದ್ರೆ ಎಲ್ಲರೂ ಬೇಕಾಗ್ತಾರೆ. ಅದಕ್ಕೆ ಗಟ್ಟೆಗೆ ಆಗಿ ಮಾಡ್ತಾ ಹೋದ್ರೆ ಅದು ಅಂತರ್ದಲ್ಲಿ ಮಾತ್ರ ಇನ್ನೂ ಹಿಂದೂಗಳಿಗೆ ಅಷ್ಟಪ್ಪ ಅನ್ನುವಂಗದ. ಹಿಂದೂ ಅಂದ್ರೆ ಅವ್ರ ನೆಲೆಯಲ್ಲೇ ಮೇಲ್ವರ್ಣೀಯ 3 ನಾವು ಬ್ರಾಹ್ಮಣ ಹೇಳ್ಬೋದು, ಕ್ಷತ್ರಿಯ ಹೇಳ್ಬೋದು, ವೈಶ್ಯ, ಇವರು 3 ಮಂದಿ ಕುಡ್ಕೊಂಡು ಅದನ್ನ ನಡೆಸ್ಕೊಂಡು ಹೋಗುವಂಥದ್ದು. ಅದು ಮತ್ತೆ ಇವತ್ತು ವ್ಯಾಪಾರಿ ವರ್ಗದ ಜನರ ಜೊತೆಗೆ ಅವ್ರು ಹೆಚ್ಚು ವ್ಯವಹಾರ. ಇತ್ತೀಚೆಗೆ ಸ್ವಲ್ಪ ಮತ ಬೇಕಲ್ರಿ. ಹೌದು, ಗೆಲ್ಲಬೇಕಾದ್ರೆ ಅವರೆಲ್ಲ ತೆಗೆದ್ರು ಇಡೀ ದೇಶದೊಳಗೆ ಎಷ್ಟು ಪರ್ಸೆಂಟೇಜ್ ಆಗ್ತಾರೆ ಅವ್ರಿಗೂ ಗೊತ್ತಾಗ್ತಾ ಅಂತ ಬಂದು ಆರಂಭದಲ್ಲಿ ಅವರಿಗೆ ಅರ್ಥ ಮಾಡ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಬಟ್ ದಿನ ಹೋದಂಗೆ ಗೊತ್ತಾಗಲಿಕ್ಕಿತ್ತು. ನಾವು ಎಲ್ಲರೂ ತೊಗೊಂಡಾಗ ಇದಾಗಲಿಕ್ಕೆ ಸಾಧ್ಯದಪ್ಪ ಅಂತ. ಯಾಕಂದ್ರೆ ನಡುವು ಜನತಾದಳ ಬಂತು, ಅದು OBC ಮೇಲೆ ಬಂದುಬಿಡ್ತು. OBC ಮೇಲೆ ಬಂದ ತಕ್ಷಣ ಜನತಾದಳ ಯಶಸ್ವಿ, ಜನತಾ ಪಕ್ಷ ಅದು ಜನತಾದಳ ಅದರ OBC ಮಂದಿ ಎಲ್ಲ ಇದು. ಆಗ ಅವ್ರಿಗೆ ಅನುಭವ ಬಂತು. ಹೌದಪ್ಪ, ಇವ್ರು ತೊಗೊಂಡ್ರೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯದ. ಮುಸಲ್ಮಾನರನ್ನ ಟಾರ್ಗೆಟ್ ಮಾಡೋದು, ಉಳಿದವ್ರನ್ನೆಲ್ಲ ತೊಗೊಳಿಕ್ಕೆ ಪ್ರಯತ್ನ ಮಾಡೋದು. ಮುಸ್ಲಿಮ್ಸ್ ಬೇರೆ ಅಲ್ಲ, ಅನ್ಯ ಧರ್ಮಗಳು ಇಲ್ಲಿ ಇವೆ. ಅಂದರೆ ಇವರು ಮೋಹನ್ ಭಾಗವತ್ ಅವರು ಹೇಳ್ತಾರೆ ಒಂದು ಸಭೆಯಲ್ಲಿ ಬೆಂಗಳೂರಲ್ಲಿನೇ, ಇಲ್ಲ ನಾವು ಯಾರು ಹಿಂದೂಗಳಿದಾರಲ್ಲ ಅವ್ರಿಗಷ್ಟೇ. ಮತ್ತೆ ಇನ್ನೊಂದು ಮಾತೇನು ಹೇಳ್ತಾರೆ, ಭಾರತೀಯರೆಲ್ಲರೂ ಹಿಂದೂಗಳೇ. ಅಂದರೆ ದಿಶಾ ತಪ್ಪಿಸುವಂತಹ ಕೆಲಸಗಳು. ನೋಡ್ರಿ, ಮೊದಲಿಂದ ಅದು ಮಾಡ್ತಾನೆ ಬಂದಿದ್ದರು. ದಿಶಾ ತಪ್ಪಿಸೋ ಪ್ರಶ್ನೆ ಇಲ್ಲ. ಬುದ್ಧಿವಂತ ವರ್ಗ ಮ್ಯಾಕ್ಸಿಮಮ್ ಇವತ್ತು ಕಾಂಗ್ರೆಸ್ ಇದ್ದಾರೆ. ಸಿಕ್ಕರು ಬೇಡವಾ?
ಅವ್ರಿಗೆ ಸಿಕ್ಕರೂ ಅವಶ್ಯ ಇಲ್ಲ ಅನ್ನುವಂಥದ್ದು ಮಾತು ಮೆಟ್ಟಿಗಿದ್ದಾರೆ ಅವರು. ಹ್ಮ್. ಯಾಕಂದ್ರೆ ಈಗಾಗಲೇ ಪ್ರತ್ಯೇಕತಾವಾದಗಳಲ್ಲೇ ಕೆನಡಾದಲ್ಲಿ ಅಲ್ಲಿ ಕೆಲವೊಂದು ಕೊಲೆಗಿಲೆ ಆದದ್ದು ಮಾಡಿದ್ದೆಲ್ಲ ಗಮನಿಸಿದ್ರೆ ನಾವು ನಮ್ಮಲ್ಲಿ ಆಗಿದ್ದು ಗಮನಿಸ್ತಾರೆ. ಅವ್ರ ಮೇಲೆ ಅವ್ರಿಗೆ ಅಷ್ಟು ವಿಶ್ವಾಸ ಇಲ್ಲ. ಕೇವಲ ಪ್ಯೂರ್ ಹಿಂದೂಗಳು ಮೇಲ್ ವರ್ಣೀಯ ಜನ್ಯ 3 ಏನು ಅದಾವೋ ಹೇಳಿದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ಅವ್ರಿಗೆ ಎಷ್ಟೇ ಪ್ರಿಫರೆನ್ಸ್. ಅದು ವಯಸ್ಸು ಬೇಕಪ್ಪ ಅಂತಂದ್ರೆ ವಯಸ್ಸು ದುಡ್ಡು ಹಾಕಕ್ಕೆ ಮಾಡೋದಕ್ಕೆ ಯಾಕೆ ಮೇನ್ ಅದೇ ಅರ್ಥ ವ್ಯವಸ್ಥೆಗೆ ಮೊದಲು ಕ್ಷತ್ರಿಯರಂದ್ರೆ ಬಡದಲಾಗಬೇಕಾಗ್ತಾರೆ ಜನ, ಅವ್ರಷ್ಟು ಬೇಕಾಗ್ತದೆ ಇರಲಿ ಅಂತೇಳಿ. ಅದರಲ್ಲೇ ಉಳಿದ ಜೈನರನು ಬೇಡವಾ ಇವ್ರಿಗೆ? ವೈಶ್ಯ ಆಲ್ಮೋಸ್ಟ್ ಹೌದು, ಜೈನರನೇ. ಜೈನ ಸಮುದಾಯ ಜನರೇ ವೈಶ್ಯ ಪದ್ಧತಿಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅವ್ರವ್ರು ಒಂದಾಗ ವ್ಯವಸ್ಥೆ ಮಾಡಿಕೊಂಡು ತಮ್ಮ ರಕ್ಷಣೆಗಾಗಿ ಒಂದಿಷ್ಟು ಕ್ಷತ್ರಿಯರನ್ನ ಉಪಯೋಗ ಮಾಡ್ತಾ ಬಂದ. ಅಂದ್ರೆ ಇವ್ರ ಪ್ರಕಾರ ಅಂದ್ರೆ ಮೋಹನ್ ಭಾಗವತ್ ಅವ್ರು ಹೇಳಿರುವಂತ ಒಂದು ಮಾತೇನಪ್ಪ ಅಂತಂದ್ರೆ ಹಿಂದೂಗಳಿಗಷ್ಟೇಪ್ಪ RSS ಅನ್ನುವಂತಹ ಮಾತು. ಹಿಂದೂಗಳಂದ್ರೆ ಹಿಂದುತ್ವವಾದ ಅವ್ರು ಏನು ಎನಲೈಸ್ ಮಾಡ್ತಾರೆ ಸನಾತನ ಏನಾದ್ರು ಅಂತೇಳಿ ಅದರ ರೀತಿ ನಮ್ದು ಎಲ್ಲ ಅದನ್ನ ಎಲ್ಲರೂ ಬರ್ತಾರ ಅಂತೇಳಿ ಅವರು ಅರ್ಥ ಅವರ ಒಂದು ಇದರಲ್ಲೇ ಪರ್ಸೆಪ್ಷನ್ ಅಂತಲ್ಲ. ಇದು ಸಿಂಧೂ ನದಿ ದಂಡೆ ಮೇಲೆ ಎಲ್ಲ ಜನರು ಬರ್ತಾರಂತಲ್ಲ, ಸ್ಪೃಶ್ಯ ಜನರು ಬರ್ತಾರೆ. ಸ್ಪೃಶ್ಯ ಅಂದ್ರೆ ಇವು ನಮ್ಮ ಮೇಲ್ವರ್ಣೀಯರು. ಮೇಲ್ವರ್ಣೀಯರು ಹೌದು. ಇನ್ನೊಂದು OBCಯಲ್ಲಿ ಇವತ್ತು ಕುರುಗಳು ಬಂದರು ಅಥವಾ ಉಪ್ಪಾರ ಬಂದರು, ಇನ್ನೊಬ್ರು ಬಂದರು, ಅಥವಾ ಮತ್ತೆ ಅದು ಬೇಡ ಬಂದ್ರು, ಇಂಥವ್ರು ಕೆಲವರು ತೋಲ್ತಾರ ನಮಗೆ ಅನುಕೂಲ ಆಗುವಂಥದ್ದು. ಅವ್ರನ್ನ ಮುಟ್ಟಿದ್ರೆ ಮೈಲಿಗೆ ಆಗಲ್ಲ, ಮೈಲಿಗೆ ಆಗಲ್ಲ ಅಂದ್ರೆ ಅವ್ರಿಲ್ಲ ಹೊರಗಿರುವಂಥದ್ದು. ಓಕೆ ಸರಿ. ಇನ್ನು ಬೇರೆ ಯಾರು ಸೇರ್ಕೊಳ್ಬಾರ್ದ ಅಂದ್ರೆ ಒಂದು ಪ್ರಶ್ನೆಯಲ್ಲಿ ಉದ್ಭವ ಇನ್ನೊಂದು ಏನಾಗುತ್ತೆ ಅಂತಂದ್ರೆ RSS ಅನ್ನ ಬೇರೆ ಯಾರು ಸೇರ್ಕೋಬಾರ್ದಾ? ನೋಡ್ರಿ, RSS ನೀವು ಸೇರ್ಕೊಳ್ಳೋದಿದ್ರೆ ಅವರು ವರ್ಣಾಶ್ರಮ ಪದ್ಧತಿಯನ್ನು ನೀವು ಒಪ್ಕೊಳ್ಳೋರಿದ್ರೆ ನೀವು ಅಲ್ಲಿರ್ಬೋದು. ನೀವು ಜಾತಿ ಪದ್ಧತಿನ ಹೇಳೋದಿಲ್ಲ ಅಷ್ಟೇ, ಅವರು ಅಲ್ಲಿ ಇರ್ತದೆ. ಹೋದಾಗ ಎಲ್ಲರಿಗೂ ಅನುಭವ ಆಗೈತಿ. ನಮ್ಮೊಬ್ಬರ ಅಭಿಪ್ರಾಯ ಇಲ್ಲ, ಇನ್ನೊಬ್ಬರ ಅಭಿಪ್ರಾಯ ಇಲ್ಲ, ಸಾಕಷ್ಟು ಜನರ ಅಭಿಪ್ರಾಯ ಇದೆ. ಅಲ್ಲ ಮಾತಾಡೋದು ಪ್ರಿಯಾಂಕ ಅವರು ಅಷ್ಟು ಓಪನ್ ಆಗಿ ಮಾತಾಡ್ತಾರೆ. ಪ್ರಿಯಾಂಕ ಅವರು ಓಕೆ ಸರ್. ಬೇರೆ ಧರ್ಮದವರಿಗೆ ಇನ್ನೊಂದು ಅಂದರೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಂದರೆ ಏನಪ್ಪ ಅಂತಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಅಂದರೆ ನಮಗೆ ಆ ಮಂದಿರದಲ್ಲಿ ಪ್ರವೇಶವಿಲ್ಲವಂದರೆ ಆ ಮಂದಿರಕ್ಕೆ ನಾವೇನಕ್ಕೆ ಹೋಗಬೇಕು? ಹೌದು, ಸರಿ ಅಲ್ವಾ? ಸೊ ಅದೇ ನೆಲೆಗಟ್ಟಿನಲ್ಲಿ ಒಂದು ಪ್ರಶ್ನೆ ಏನೋ ಮನಸ್ಸಲ್ಲಿ ಬರ್ತಾ ಇದೆ. ಅದೇನಪ್ಪ ಅಂದರೆ ಬೇರೆ ಧರ್ಮದವ್ರಿಗೆ ರಿಜಿಸ್ಟ್ರೇಷನ್ ಇರಲಾರ್ದಂಥ ಸಂಘಕ್ಕೆ ರಿಜಿಸ್ಟ್ರೇಷನ್ ಬೇಕಾ? ನೋಡ್ರಿ, ಅವ್ರನ್ನ ರಿಜಿಸ್ಟರ್ ಆಗಬೇಕಾ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಅವ್ರಿಗೆ ಬಿಟ್ಟಂತ ವಿಷಯ. ಯಾಕಂದ್ರೆ ಇದು ತಿಳುವಳಿಕೆ ಬರ್ಬೇಕಾಗಿದ್ರೆ ಒಳ್ಳೆ ಓದಬೇಕಾಗ್ತದೆ, ಇತಿಹಾಸ ಪ್ರಜ್ಞೆ ಬೇಕಾಗ್ತದೆ, ತಿಳುವಳಿಕೆ ಬೇಕಾಗ್ತದೆ. ಅದು ನಮ್ಮ ದೇಶದಲ್ಲೇ ನಾವು ದೊಡ್ಡ ಅಪರಾಧಿ ತಪ್ಪು ಮಾಡಿದ್ದಂದ್ರೆ ಇವತ್ತಿನವರೆಗೆ ಬಂದ ಸರ್ಕಾರಗಳು ಶಿಕ್ಷಣ ನಾವು ಕೊಟ್ಟಿವಿ ಅಂತ ಹೇಳ್ತೀವಿ ನಾ, ಇಡೀ ಪರಿವರ್ತನೆ ಮಾಡುವಂತ ಶಿಕ್ಷಣ ಕೊಟ್ಟಿಲ್ಲ. ಆಕ್ಚುಲಿ ಹೈಯರ್ ಎಜುಕೇಶನ್ ತರ ಫ್ರೀ ಎಜುಕೇಶನ್ ಎಲ್ಲರಿಗೂ ಆಗ್ಬೇಕು. ಜಾತಿ ಕುಲ ಧರ್ಮ ನೋಡುವ ಅವಶ್ಯಕತೆ ಇಲ್ಲ. ಭಾರತೀಯರು ಯಾರು ಹುಟ್ಟಿದಾರಪ್ಪ ಅವರೆಲ್ಲರಿಗೂ ಹೈಯರ್ ಎಜುಕೇಷನ್ ಫ್ರೀ ಆಗಿದ್ರೆ ಇಷ್ಟರೊಳಗೆ ನಮ್ಮ ದೇಶ ಚೈನಾ ಸಹಿತ ಮೀರಿ ಹೋಗುವಂಥದ್ದು, ಅಮೆರಿಕದಲ್ಲಿ ಹೆಚ್ಚು ಕಡಿಮೆ ಅಮೆರಿಕನ್ ಮೀರಿಸುವಷ್ಟು ನಾವು ಬೆಳೆದಿರ್ತಿದ್ವಿ. ನಾವು ಮೇನ್ ಏನು ಮಾಡ್ಬೇಕಂತ ಬಿಟ್ವಿ, ರೋಡ್ಗಳನ್ನು ಮತ್ತೆ ಆಣೆಕಟ್ಟು ಬೇಕು, ಎಲ್ಲ ಅಗ್ರಿಕಲ್ಚರ್ ಬೇಕು. ಅಗ್ರಿಕಲ್ಚರ್ ಬೇಡ ಅಂತಲ್ಲ, ವೈಜ್ಞಾನಿಕ ಮನೋಭಾವ ಬೆಳೆಸೋದಕ್ಕಾಗಿ ಶಿಕ್ಷಣ ಬೇಕಾಗ್ತದೆ. ಅದು ಶಿಕ್ಷಣ ನಾವು ಕೊಡ್ತಾ ಇಲ್ಲ. ಈಗ ಭಾಳ ಜನಕ್ಕೆ ಅರ್ಥ ಆಗೋದಿಲ್ಲ ಅವ್ರು ಮಾತಾಡುವಂಥದ್ದು. ಅವರು ಹೆಡನ್ನ ಜನ ಒಂದು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಸ್ವಲ್ಪ ಅಲ್ಲೂ ಕಲಿತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಾವು ಏನು ಒಂದು ಪ್ರಗತಿ ಬಯಸಿದ್ವಿ ಶಿಕ್ಷಣ ಕ್ಷೇತ್ರದಾಗ, ಅದಾಗಿಲ್ಲ. ಅಂದರೆ ಒಂದು 15-20% ದುಡ್ಡು ಬಜೆಟ್ದಿಂದ ಇಟ್ಟರೆ ಮಾತ್ರ ಅದಾಗಕ್ಕೆ ಸಾಧ್ಯದ ಆ ಪ್ರಗತಿ. ಇಲ್ಲಾಂದ್ರೆ ಹೆಂಗೆ ಆಗ್ತದಪ್ಪ ಅಂದರೆ ಇದು 1, 2, 3, 4, 5, 6 ಅಂತ ಹೋಗುದು ನಿಧಾನಕ್ಕೆ ಹೋಗ್ತದೆ. ಹಿಂದೆ ನಾಳೆ ಗೊತ್ತಾಗ್ತದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಆದ್ರೆ ಅಷ್ಟರೊಳಗೆ ಅನೇಕ ಇನ್ನೂ 1-2 ಜನರೇಷನ್ ಅಲ್ಲ ಸರ್. 1, 2, 3, 4 ನಿಧಾನಕ್ಕೆ ಹೋಗುತ್ತೆ, ಅದಾಗತ್ತೆ ಇದಾಗತ್ತೆ ಅಂತಂದ್ರೆ ಕೂಡ ಜಗತ್ತಿನ 3ನೇ ಹೈಯೆಸ್ಟು ಇವ್ರು ಆಗ್ತಿರ್ಲಿಲ್ಲ, ಏನಂತ ನಾಸ್ತಿಕರು ಆಗ್ತಿರ್ಲಿಲ್ಲ. ಹೌದು, ಜನಸಂಖ್ಯೆ. ಓಕೆ, ಅದಿರಲಿ ಬಿಡಿ ಸರ್. ಸಂಘದ ಇತಿಹಾಸದಲ್ಲಿ ರಾಷ್ಟ್ರ ಗೌರವ ಇದೆಯಾ? ನೋಡ್ರಿ, ಇತ್ತೀಚೆಗೆ ನಾವು ದೇಶಭಕ್ತರು ಉಳಿದವರು ರಾಷ್ಟ್ರದ್ರೋಹಿಗಳು ಅಂತ ಹೇಳ್ತಾ ಹೋಗುವಂಥವ್ರು ಇತಿಹಾಸ ನೋಡಿದಾಗ ಈಗಾಗಲೇ ನಮ್ಮ ಪ್ರಿಯಾಂಕರ್ಗೆ ಒಂದು ಟ್ವೀಟ್ ಮಾಡಿದಾರ. ಅವ್ರೇನು ಧ್ವಜವನ್ನು ಹರಿದು ಹೋಗಿದ್ದು ಫೆಬ್ರವರಿ 25-28 ಧ್ವಜ ಹರಿದ್ರು. ಆಮೇಲೆ ಏನಂತೀರ ನೀವು, ಹೋಮ್ ಅಫೇರ್ಸ್ ಸೆಕ್ರೆಟರಿಯಿಂದ ಪಂಜಾಬ್ ಸ್ಟೇಟ್ ಸೆಕ್ರೆಟರಿಗೆ ಇದನ್ನ ಮಾಡಿದ್ರು. ಏನಂತೀರ ನೀವು, ಲೆಟರ್ ಹಾಕಿ. ಅಲ್ಲ, ಇತಿಹಾಸದಲ್ಲೇ ಏನಪ್ಪ ಅಂದ್ರೆ ಆರಂಭದ ದಿನಗಳಲ್ಲಿ ಇವತ್ತಿಗೂ ಸಹಿತ ಅಲ್ಲಿ ಎದನೋ ಗೊತ್ತಿಲ್ಲ, ನಾನು ಹೋಗಿಲ್ಲ RS ಆಫೀಸ್ಗೆ.
ಅಲ್ಲೇನಪ್ಪ ಅಂತಂದ್ರೆ ನಿಜವಾಗಿಯೂ ಜಗತ್ತಿಗೆ ಹಿಂದುತ್ವದ ಬಗ್ಗೆ ಇವರ ಹೇಳುವಂಥ ಹಿಂದುತ್ವ ಅಲ್ಲ, ಹಿಂದೂ ಧರ್ಮದ ಬಗ್ಗೆ ವಿವೇಕಾನಂದರ ಏನಪ್ಪ ಅಂತಂದು ಮಾಡಿದ ಸಾಹಸ ದೊಡ್ಡದು. ಹೌದು. ಇದರ ಅಮೆರಿಕದಲ್ಲಿ ಹೋಗಿ ನಮ್ಮ ಹಿಂದೂ ಧರ್ಮ ಹೆಂಗೆ ಶ್ರೇಷ್ಠ ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು ಅಂಥವ್ರ ಫೋಟೋ ಸಹಿತ ಅವರು ಅಲ್ಲಿ ಇರಲಿಲ್ಲ ಅಂತ ಇತ್ತೀಚೆಗೆ ಅದನ್ನೆಲ್ಲ ಗೊತ್ತಿಲ್ಲ, ಹೋಗಿಲ್ಲ ಆನಂದ್ ಆಫೀಸ್ಗೆ. ಅಂದ್ರೆ ಅವ್ರು ಇವತ್ತಿನ ವಿವೇಕಾನಂದವರು ತೊಗೊಂಡು ಇವತ್ತು ರಾಜಕೀಯ ಮಾಡ್ತಾ ಇದ್ದಾರಿಲ್ಲ ಅಂತಲ್ಲ, ಮೂಲದ ಹೇಳ್ತಾ ಇದ್ದೀನಿ ನಿಮ್ಗೆ, ಅವರು ಸಹಿತ ಒಪ್ಕೊಳ್ತಾ ಇರಲಿಲ್ಲ ಅಂತ ಆರೋಪಗಳಿದ್ದಾವೆ ಅವ್ರ ಮೇಲೆ. ಒಂದು ಎರಡು ಮತ್ತು ಈ ತ್ರಿವರ್ಣ ಧ್ವಜವನ್ನು ಒಪ್ತಾ ಇಲ್ಲ, ಮತ್ತು ಭಗವದ್ಗೀತಾ ಬರಲಿ ಅಂತ ಹೇಳ್ತಿದ್ರು. ತಮ್ಮ RSS ಕೇಂದ್ರ ಕಚೇರಿ ಹೇಳ್ತಿದ್ರಲ್ಲೇ ನಮ್ಮ ನಾಗ್ಪುರದಲ್ಲೇ ಆರಂಭದಲ್ಲಿ ಇದು ಅಷ್ಟೇ ಇತ್ತು, ಏನಪ್ಪ ಭಗವದ್ಗೀತಾ ಒಂದು ಇವತ್ತಿನ ತ್ರಿವರ್ಣ ಧ್ವಜ ಹಾಕೊಂಡಿದ್ದಾರೆ ಮಾಡಿದ್ರೆ ಅಂತ ಬರ್ತಾ ಇದೆ ಅಂತ. ಅಂದ್ರೆ ಆರಂಭದಲ್ಲಿ ನಮ್ಮ ಗೋಳ್ವಾಳ್ಕರ್ ಇರ್ಬೋದು, ಅವ್ರ ಹಿಂದಿದ್ದಂಥ ನಮ್ಮ ಹೆಡಗೇವಾರ ಆಗಿರ್ಬೋದು, ಇವರೆಲ್ಲರೂ ನಮ್ಮ ದೇಶದ ಏನಪ್ಪ ಅಂತಂದ್ರೆ ಭಗವದ್ಗೀತಾ ನಮ್ಮದು ಈ ತ್ರಿವರ್ಣ ಧ್ವಜನ ಒಪ್ಪಿಲ್ಲ. ಇವೆಲ್ಲ ಇತಿಹಾಸ ನಡೆದಿದ್ದು. ಅದು ನಾವೇನು ನೋಡೋದು ಇವತ್ತಪ್ಪ ಅಂದರೆ ಇನ್ನು ಇತಿಹಾಸ ತಪ್ಪು ಮಾಡಿದಾರಪ್ಪ, RSS ತಪ್ಪು ಮಾಡಿಲ್ಲ ಅಂತ ಹೇಳೋದಿಲ್ಲ, ಬರೀ ಅದನ್ನು ಚರ್ಚೆ ಮಾಡೋಗಿದ್ರು. ಈಗ RSS ಬದಲಾಗಬೇಕಾಗಿದೆ, ತಾನು ಅಷ್ಟು ಉಳಿಸಬೇಕಾಗಿತ್ತು ಅಂತಂದ್ರೆ ಮೊದಲ ಏನಪ್ಪ ಅಂತಂದ್ರೆ ನೋಡ್ರಿ, ಈಗ ಅವ್ರು ಗೆದ್ದಿದ್ದ ಇನ್ನುಳಿದ ಸಮುದಾಯದವ್ರದ್ದು 2014ರಾಗ ಅಭಿವೃದ್ಧಿ ಧ್ವನಿಯನ್ನು ಹೇಳಿದರು ನಮ್ಮ ಪ್ರಚಾರಕ ಮೋದಿಯವರು. ಅಭಿವೃದ್ಧಿ ಧ್ವನಿ ಮಾಡಿಕೊಟ್ಟು 2 ಕೋಟಿ ಉದ್ಯೋಗ ವರ್ಷಕ್ಕೆ ಕೊಡ್ತೀವಿ, 15 ಲಕ್ಷ ರೂಪಾಯಿ ಬಡವ್ಗೆ ಹಾಕ್ತೀನಿ ಅಂತೇಳಿ ಅಭಿವೃದ್ಧಿ ಜಪ ತೋರಿಸಿ ನಾವು ಗೆದ್ದಿದ್ದಾರೆ. ಇಲ್ಲ ಸರ್, ಅದನ್ನ ಇವರು ಏನಂತೆ ಅಮಿತ್ ಶಾ ಅವರು ಓಪನ್ ಆಗಿ ಹೇಳಿದ್ರು, ಇಟ್ಸ್ ಕಾಲ್ಡ್ ಜುಮ್ಲಾ ಅಂತ ಹೇಳಿ ಅಂದ್ರೆ ಅದನ್ನ ಹೇಳಿದ್ರೆ ಅದಕ್ಕಾಗಿ ಜನ ಬೆಂಬಲ ಸೂಚಿಸಿದ್ರು. ಆಗ ಸೂಚಿಸೋರು ಯಾರು? ಇದು OBC ಜನ ಎಲ್ಲ ಕೂಡಿದಾಗ ಇವರು ಬಂದಾರ. ಇವತ್ತು ಅದು ಸಹಿತು ಇನ್ನು ಜನ ಭಾಳ ಮೋಸ ಹೋಗ್ತಾರೆ ಅನ್ನೋದ್ರಲ್ಲಿ ಇವ್ರೇನು ತಿಳ್ಕೊಂಡಿದ್ದಾರೆ ತಪ್ಪದ. ಸರ್, ಮೊನ್ನೆ ಅಷ್ಟೇ ಜನ ಮೋಸ ಹೋಗಲ್ಲ, ಮೋಸಕ್ಕೆ ಒಳಗಾಗಲ್ಲ ಅಂತಾನೆ ರೈತರನ್ನ ಯಾವ ಟೈಪ್ ಮೋಸ ಮಾಡಿದ್ರಲ್ವ ಸರ್? ಅದು ಬೇಡ, ಮೋಸ ಮಾಡೋರು ಹೆಂಗಾದ್ರು ಮೋಸ ಮಾಡಿದ್ರೆ ಮೋಸ ಹೋಗೋರು ಕೂಡ ನಿರಂತರವಾಗಿ ಏನಪ್ಪ ಅಂತಂದ್ರೆ ಮೋಸದ ಕರೆ ನಡೀತಲ್ಲ ಬಂದಿದ್ದಾವೆ. ಅದಕ್ಕೆ ನೀವು ಬರೀ ಕಾಂಗ್ರೆಸ್ BJP ಅಂತ ಅನ್ನೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಸಿಗರು ಮೋಸ ಮಾಡೋದು ಬಂದಂತ ಅಲ್ಲೂ ಸಾಕಷ್ಟು ಜನ ಇಂಥ ಮನೋಭಾವದವ್ರು ಇದ್ದಾರೆ. ಆದ್ರೆ ಇವರು ಒಂದು ತಿಳ್ಕೊಬೇಕಾಗಿದೆ. ಇವತ್ತು ನಿಶ್ಚಿತವಾಗಿ ಇದು ಆಗುವಂಥದ್ದನ್ನ ಈ ಶಿಕ್ಷಣ ಇವತ್ತೆಲ್ಲ ನಾಳೆ ಬದಲಾಗೋದನ್ನ ಈಗ ಇವ್ರು ಬದಲಾಗಿರ್ಬೋದು. ಈ ಸ್ಟೇಟ್ಮೆಂಟ್ ಕೊಡ್ತಾ ಹೋಗೋದು, ಸನಾತನದ ಬಗ್ಗೆ ಮಾತಾಡೋದು ಶ್ರೇಷ್ಠ ಮಾಡಲಿ, ನಿಮ್ಮ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲಿ. ಬಟ್ ಉಳಿದವ್ರೆಲ್ಲರೂ ವಿಶ್ವಾಸ ತಗೊಂಡು ಎಲ್ಲರಿಗೂ ಎಜುಕೇಷನ್ನ, ಎಲ್ಲರಿಗೂ ಬಡತನ ಉಳಿಸುವಂಥ ಕೆಲಸ ಮಾಡಲಾರದ ಇವ್ರನ್ನ ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ವಿರೋಧ ಆಗುವಂಥ ಸಾಧ್ಯತೆಗಳು ಹೆಚ್ಚಿಗಿದಾವೆ. ಇವತ್ತು ನೋಡ್ರಿ, ಒಂದು ತಿಳ್ಕೊಳ್ರಿ, ಇದು ಒಂದು ದೊಡ್ಡ ಎಕ್ಸಾಂಪಲ್ ನಿಮಗೆ ಕೊಡುವಂಥದ್ದು. ಕಾಂಗ್ರೆಸ್ ಮುಕ್ತ ಭಾರತ ಮಾಡಿದಂತ ಬಂದಿದ್ರು ಮೋದಿಯವರು, ಮಾಡಿದ್ರ ಇಲ್ಲ. ಮತ್ತು ಏನಾಗಲಿಕ್ಕತ್ತದೆ ಇವತ್ತು ಫೆರ್ಲೈಸ್ ಲಾಸ್ಟ್ ಆದಂಥ ನಮ್ಮ ಕಾಂಗ್ರೆಸ್ ಇವತ್ತಿಗೆ ವ್ಯಕ್ತಿಯಿಂದ ರಾಹುಲ್ ಗಾಂಧಿಯಿಂದ ಏನಪ್ಪ ರಿಗೇನ್ ಆಗ್ಲಿಕ್ಕೆ ಪೆರಡೈಸ್. ಇವತ್ತು 99 ಬಂದಿದ್ದಾರೆ. ಇವತ್ತು ದಮ್ಮದ ಜನ ನಿಧಾನಕ್ಕೆ ಸ್ವಲ್ಪ ಟೈಮ್ ತೊಗೊಬೋದು. ಒಂದು ಸಣ್ಣ ಮಣ್ಣಿನ ಬಂದ್ ಮಾಡ್ಬೇಕು, ಎಷ್ಟು ಟೈಮ್ ತೊಗೊಳ್ತದ ಅಂತದ್ರಾಗ ಒಂದು ದೇಶದ ಮನೋಸ್ಥಿತಿ. ಮತ್ತು ಕಾಂಗ್ರೆಸ್ ತಪ್ಪು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲಿಕ್ಕತ್ತದ. ಹೌದು, ಇವತ್ತು ಅದು ತನ್ನಂತ ತಪ್ಪು ತಿದ್ಕೊಂಡು ಅದರಲ್ಲಿ ಅದೇ ಭ್ರಷ್ಟ ತಂತ್ರ ಬಿಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಹೋಗಬೇಕಾಗಿದೆ, ಅಲ್ಲಿ ಭಾಳ ಭ್ರಷ್ಟರು ಇದ್ದಾರೆ, ನೆಲಗಾಳರು ಇದ್ದಾರೆ, ಸಾರಾಯಿ ಮಾರಿ ಬದುಕುವಂಥವ್ರು ಇದ್ದಾರೆ. ಯಾರೋ ಏನೋ ಪಾರ್ಟಿ ಕೊಟ್ಟವರೆಲ್ಲ ಅಲ್ಲಿ ಮೆಂಬರ್ ಆಗಿದ್ದಾರೆ. BJPಯಲ್ಲೂ ಹೌದಾಗಿದೆ ಪರಿಸ್ಥಿತಿ. ಹೀಗಾಗಿ ಭಾಳ ಜನಕ್ಕೆ ಇವತ್ತೇನಾಗಿದೆಪ್ಪ ಅಂದ್ರೆ ಕಾಂಗ್ರೆಸ್ BJP ಎರಡು ಒಂದಪ್ಪ ಅನ್ನುವಂಥದ್ದು ಬಂದ್ಬಿಟ್ಟದ. ಹೀಗಾಗಿ ಮುಂದಿನ ದಿನದಲ್ಲಿ ಬರೀ ಇದೊಂದು ಟ್ರಂಪ್ ಕಾರ್ಡ್ ಹಿಡ್ಕೊಂಡು ಹಿಂದೂಗಳಿಗೆ ಅಷ್ಟೇ RSS ಹಾಗೆ. ನಿಜಕ್ಕೂ RSS ರಿಜಿಸ್ಟ್ರೇಷನ್ ಬೇಕಲ್ರಿ? ರಿಜಿಸ್ಟ್ರೇಷನ್ ಬೇಡ. ಅವ್ರು ಇಲ್ಲಿಂದ ದುಡ್ಡು ಬರ್ತದೆ, ಏನು ಹೋಗ್ತದೆ? ಈಗ ಅವ್ರು ಕೇಳಿದ್ರೆ ಪ್ರಿಯಾಂಕಾ ಕೇಳಿದ್ರೆ ಅರ್ಥದ. ಇದನ್ನ ಅವತ್ತು ನಮ್ಮ ಇವ್ರು ಕೇಳ್ಬೇಕಾಗಿತ್ತು ಸರ್ದಾರ್ ಪಟೇಲ್ರು. ಸರ್ದಾರ್ ಪಟೇಲ್ರು ನೆಹರು ಅವ್ರು ತಪ್ಪು ಮಾಡಿ ದೊಡ್ಡ ಬ್ಲಂಡರ್ ಏನಪ್ಪ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದು ಮಾಡಿಸ್ಬೇಕಂತೇಳಿ ಸಂವಿಧಾನದಾಗ ಐತಿ ಅಂತೇಳಿ ಮಾಡಿಸ್ಬೇಕು. ಎಲ್ಲರೂ ಪ್ರತಿಯೊಂದು ಸಂವಿಧಾನ ಬರೀಬೇಕಂತ ಇರೋದಿಲ್ಲ. ಈಗ ಏನಪ್ಪ ಯಾವುದೋ ಸಂಘ ರಿಜಿಸ್ಟ್ರೇಷನ್ ಆಗೋದಂತೆ ಅನಿವಾರ್ಯ ಅಂತ ಇಲ್ಲ ಅಂತಲ್ಲ. ಅದನ್ನ ಇವತ್ತು ಅವ್ರು ಏನೋ ಒಂದು ಎಲ್ಲೋ ಲೂಪ್ ಅವ್ರು ಚೆಂದ ಇರ್ತಾವೆ ಪ್ರತಿಯೊಂದಕ್ಕೂ. ನೀವೆಲ್ಲ ಪ್ರಜಾಪ್ರಭುತ್ವ ಪರ್ಫೆಕ್ಟ್ ಅಂತಿಲ್ಲ, ಎಲ್ಲರೂ ಪರ್ಫೆಕ್ಟ್ ಅದಂತಲ್ಲ. ಕಾಲ ಹೋದಂಗೆ ಗೊತ್ತಾಗ್ತದೆ. ಹೌದಪ್ಪ, ಈಗ ಬಂದು ದುಡ್ಡು ಎಲ್ಲಿದು? ಹೌದು, ಇದು ಯಾರು ಕೊಡ್ತಾರಪ್ಪ ಇವ್ರ ದುಡ್ಡು? ಈಗ ಇನ್ನೊಬ್ರು ದುಡ್ಡಿನ ಬಗ್ಗೆ ಹೇಳ್ತಾರೋ, ನಿಮ್ಮ ದುಡ್ಡು ಎಲ್ಲಪ್ಪ, ಇನ್ನೊಬ್ಬರಿಗೆ ದೇಶದ ದುಡ್ಡು ಪಾಲಿನ ದುಡ್ಡು ಬಂದು ಇಲ್ಲಿ ಬಂದು ಕಲಿಸಾಲೆಗಳು ಕೊಟ್ಟರು, ಟೆರರಿಸ್ಟ್ರು ಕೊಟ್ಟರು ಅಂತ ಹೇಳ್ತೀರಿ ನೀವು. ನಿಮಗೆ ಬರೋ ಮೂಲ ಯಾವುದು? ಹೌದು, ಇಲ್ಲಿವರೆಗೆ ಎಲ್ಲಿದು ಬಂದು ಮೂಲ? ಅದ್ರದಾಗ ರಿಜಿಸ್ಟ್ರೇಷನ್ ಬೇಕಾಗ್ತದೆ. ಅದು ಇಲ್ಲಿವರೆಗೆ ಕೇಳೋದು ಇದಿತ್ತಪ್ಪ. ಫಸ್ಟ್ ಟೈಮ್ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾವೊಂದು ಥ್ಯಾಂಕ್ಸ್ ಹೇಳ್ಬೇಕು. ಒಳ್ಳೆ ವಿಷಯ ಪ್ರತಿಪಾದನೆ ಮಾಡಿದ್ದಾರೆ. ಬೇಗ ಅವ್ರಿಗೆ ನೋಡ್ರಿ ಎಲ್ಲಿಂದ ಬಂದು ದುಡ್ಡು ಅದು. ಆ ದುಡ್ಡ ಮೂಲ. ಯಾಕಂದ್ರೆ ಇವತ್ತಿನ ಎಲ್ಲ ಟೆರರಿಸ್ಟ್ ಆಕ್ಟಿವಿಟೀಸ್ಗೆ ದುಡ್ಡೇ ಮೂಲ ಅಂತ ಹೇಳ್ತಾರೆ ಇವರೆಲ್ಲ. ಹೌದು, ಇವ್ರಿಗೂ ಇವರು ಈ ಥರ ಹಿಂದೂಗಳಲ್ಲಿ ಟೆರರಿಸ್ಟ್ ಆಗಿರೋ ಅಂತ ಹೇಳಕ್ಕೆ ಹೊರಟಿಲ್ಲ. ಹೌದು, ಆದ್ರೂ ನೀವು ಕೇಳುವಂಥವ್ರು ನಿಮ್ಮ ಮೂಲ ಯಾವುದು ಹೇಳ್ಬೇಕಲ್ಲ. ಹೌದು, ಅದು ಭಾಳ ಸರಳವಾದದ್ದು. ಅದರಿಂದ ಹೊರಡೋದಲ್ಲ, ಅದೇನೋ ಅಪರಾಧವೂ ಅಲ್ಲ. ಹೌದು, ನಿಮ್ಮ ದುಡ್ಡು ನೀವು ಪ್ರಾಮಾಣಿಕ ಮಾಡಿರಿ, ನೀವು ಪರಿವರ್ತನೆ ಮಾಡಿರಿ.
ಪರಿವರ್ತನೆ ನಾವು ಹೆಂಗೆ ಕೇಳಾಕೈತೀವಿ ಇವತ್ತು ಸಹಿತ ನಾವು ನಿಮ್ಮ ಮೇಲೆ ಎರಡಿಲ್ಲ OBC ಜನ ಆಯ್ತು SC ಆಯ್ತು ST ಆಯ್ತು ಅವ್ರಿಗೆ ನಮ್ಮ ದೇವರುಗಳ ಮೇಲೆ ನಮ್ಮ ವಿಶ್ವಾಸ ಅದ ಅವ್ರಿಗೆ. ಹೌದು, ಅದು ಹಿಂದಿಲ್ಲ ನಾಳೆ ಇದನ್ನೇ ನಿರಂತರ ನಡೀತಾ ಹೋದಪ್ಪ ಅಂತಂದರೆ ನಾವು ಅಷ್ಟೇ ಸಪ್ರೇಟ ನೀವು ಎಷ್ಟು ಸಪ್ರೇಟ್ ಅನ್ನೋದು ಬೆಳೀತಾ ಹೋಗ್ತದೆ. ದೇಶ ಹೊಡಿತ ಬಿಡೋದು ನಂತರದ ವಿಷಯ. ಆದ್ರೆ ಜನ ನಿಮ್ಮ ನಂಬೋದಂಟು ಕೆಲವೇ ದಿನಗಳಲ್ಲಿ ಶಿಕ್ಷಣ ಹೆಚ್ಚಾದಾಗ ಇದು ಅಷ್ಟು ತಿಳ್ಕೊಬೇಕಾದ್ರೆ ಕಾಲಕ್ಕೆ ತಕ್ಕಂಗೆ ಬಂದವನೇ ಆಗಲಿಕ್ಕೆ ನಾವು ತಿಳ್ಕೊಳ್ಳೋದು RSS ಅವರು. ಅದಕ್ಕೆ ನಾವು ತೀವ್ರವಾಗಿ ವಿರೋಧ ಮಾಡೋದಿಲ್ಲ. ಇದು ಆಗ್ಯಾವ ತಪ್ಪುಗಳವರು ಅಪರಾಧ ಆಗ್ಯಾವ. ರಾಷ್ಟ್ರದ ಸುಟ್ಟು ಹಾಕಿದ್ದು ಅದರ ಮಾಡಿದ್ದು ಅನೇಕ ಆರೋಪಗಳಿದ್ದಾವೆ ಅವ್ರ ಮೇಲೆ. ಗಾಂಧೀಜಿ ಫಸ್ಟ್ ಹೊಡೆದಂಥ ನಮಗೆ ಗುಡಿಸ ಫಸ್ಟ್ ಭಯೋತ್ಪಾದಕ ಬಂದು ಇವತ್ತು ಕರೆಯುವಂಥವ್ರು ಇದ್ದಾರೆ, ಕರೀತಾರೆ ಅದನ್ನು. ಮತ್ತು ಅದೇ ದೊಡ್ಡ ದೇಶಭಕ್ತ ಅನ್ನೋರು ಕೂಡ ಇದ್ದಾರೆ ಈ ದೇಶ. ಅದರ ಅದಕ್ಕೆ ಅದು ನಮ್ಮ ಚರ್ಚೆ ಬೇಕಾಗಿಲ್ಲ. ದೇಶಭಕ್ತರು ಹೌದು ಅಲ್ವೋ ಚರ್ಚೆ ಮಾಡ್ತಾ ಹೋಗಿ ಅವರು. ಈಗ ಮುಖ್ಯ ದೇಶ ಉಳಿಬೇಕಾಗಿದೆ. ದೇಶ ಉಳಿಬೇಕಾದ್ರೆ ಎಲ್ಲರನ್ನು ತೆಗೆದುಕೊಂಡು ಹೋಗ್ಬೇಕಾಗ್ಯದ. ಇವತ್ತು ಯಾವುದೇ ಪಂಗಡ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಜಾತಿ ತೆಗೆದಾಗ್ರಿ ಈಗ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ದೀರ. ಅಧಿಕಾರಕ್ಕೆ ಆಶಕ್ಕೆ ಮಾಡಿದ್ರಿ ಎಲ್ಲ. ನಮ್ಮ ಅಧಿಕಾರ ಸಿಗಲ್ಲ ನಾವು ಆಶಕ್ಕಾಗೆ ಮಾಡ್ಲಿಕ್ಕತ್ತಿದ್ರಿ. ಅಧಿಕಾರ ಸಿಗುವ ಆಶೆ ನೀವು ಅಧಿಕಾರ ನೀವು ಅನುಭವಿಸ್ರಿ. ಆದ್ರೆ ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಉದ್ಯೋಗ ಸಿಗುವಂಥ ಹಾದಿನ ಹುಡುಗ್ರಿ. ಅಂದಾಗ ಭಾಳ ದಿವಸದೊಳಗೆ ಭಾಳ ವರ್ಷಗಳವರೆಗೆ RSS ಉಳಿದಾಗ ಸಾಧ್ಯದ ಸರ್. ಅಂದ್ರೆ ಇತಿಹಾಸದ ಗರ್ಭ ಸೇರೋದ್ರೆ ಎಲ್ಲ ಮಾತಿಲ್ಲ ಸರ್. ಪ್ರಿಯಾಂಕ್ ಖರ್ಗೆ RSS ರನ್ನು ಬೈಯೋದು, ಟೀಕಿಸೋದು, ಟಿಪ್ಪಣಿಸೋದು ಕರೆಕ್ಟ್ ಆಯ್ತಾ ತಪ್ಪಾಯ್ತಾ? ನೋಡ್ರಿ, ಒಮ್ಮೆ ಕೆಲವೊಮ್ಮೆ ತೆರೆ ಕಲಿಸಿದ್ರೆ ಸಹಿತ ಕೆಲವೊಮ್ಮೆ ಹೇಳಬೇಕಾಗತ್ತೆ ಹೇಳೋದನ್ನ. ಯಾಕೆ ಕೆಲವೊಮ್ಮೆ ಸತ್ಯಗಳು ಕಹಿ ಇರ್ತಾವ. ಯಾಕಂದ್ರೆ ಮಕ್ಕಳಿಗೆ ಆರೋಗ್ಯ ಆಗ್ಬೇಕಾಗಿದ್ರೆ ಮಕ್ಕಳಿಗೆ ಕಹಿ ಔಷಧ ಇದ್ರು ಸಹಿತ ಅದು ಕಟಬ ಹಿಡಿದು ಕುಡಿಸ್ಬೇಕಾಗ್ತದೆ. ಯಾಕಂದ್ರೆ ಅದು ಅನಿವಾರ್ಯ. ಅವ್ರು ಹೇಳ್ತಾ ಇರೋ ಸತ್ಯನದ. ಅದು ಸತ್ಯ ಹೇಳೋದು ಸ್ವಲ್ಪ ಏನೋ ತೀವ್ರವಾಗಿ ಹೇಳ್ತಿರ್ಬೇಕು. ಅವ್ರು ತೀವ್ರವಾಗಿ ಸತ್ಯ ತೀವ್ರವಾಗಿ ಹೇಳೋದಿಲ್ವ? ಭಯೋತ್ಪಾದನೆ ಬಗ್ಗೆ ಮಾತಾಡೋದ್ರಿಂದ ಮಾತಾಡ್ತಾರೆ. ಇವರು ಕಾಂಗ್ರೆಸ್ ಐತೆ ರಾಷ್ಟ್ರದ್ರೋಹಿ ಅಂತ ಮಾತಾಡ್ತಾರೆ. ಇವರು ಮಾತಾಡಲಿ ತಪ್ಪಿಲ್ಲ, ಕೆಲಸ ಆದ್ರೂ ಆಗಿರ್ಬೇಕಿಲ್ಲ ಅನ್ನೋದಿಲ್ಲ. ಮತ್ತು ಇವ್ರಿಗೆ ದೇಶದ್ರೋಹಿ ರಾಷ್ಟ್ರದ್ರೋಹಿ ಅಂತ ಯಾಕೆ ಮನುಷ್ಯ ಹೋಗ್ತಾರೆ? ಇವರು ತಿಳ್ಕೊಬೇಕಲ್ಲ. ಅದನ್ನು ನಮ್ಮ ಉದ್ದೇಶ ಅಷ್ಟೇ ಇಲ್ಲ ಈ ಚರ್ಚೆಯಲ್ಲಿ. ಅವರು ತಿದ್ದುಕೊಳ್ಳಿ, ನೋಡ್ರಿ ತಿದ್ದುಕೊಳ್ಳಿ, ಇವರು ತಿದ್ದುಕೊಳ್ಳಿ. RSS ಕಿತ್ತಾಕ ಮೋಸ್ಟ್ ಪ್ರಾಬ್ಲಿ ಸದ್ಯದ ಸಮಯದಲ್ಲಿ ಸಾಧ್ಯ ಇಲ್ಲ. ಬೆಳೆದು ನಿಂತಂಥವ್ರು ಅದು ಮೂಲಕ ಆಗೋಕ್ಕಿಂತ ಅವ್ರು ಬದಲು ಮಾಡಿ ಸಾಕಲ್ರಿ. ದ್ಯಾಟ್ಸ್ ಇಟ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಚರ್ಚೆಯಲ್ಲಿ ದೇಶದಲ್ಲಿ ಹಿಂದೂ ಟ್ರಂಪ್ ಕಾರ್ಡ್ ಯಾವ ಟೈಪು RSS ಆಡ್ತಾ ಇದೆ, ಆಮೇಲೆ ಅವರನ್ನ ಏನಂತೀರ ನೀವು, ಮೂಲ ಕೈ ಹಾಕಿ ಎಬ್ಸಾಕಿನ್ನ ಅವ್ರನ್ನ ಬದಲು ಮಾಡಿ ಅವರನ್ನ ಒಂದು ಬದಲು ಮಾಡೋದು ತಾವು ಬದಲಾಯಿಸ್ಬೇಕು. ಅಂದ್ರೆ ಈಗ ಸರ್ಕಾರ ಕೇಳ್ತಾ ಇದ್ದೀವಿ. ಅಂದ್ರೆ ಇನ್ ದ ಸೆನ್ಸ್ ದಟ್ ಏನಂತೀರ ನೀವು, ಪ್ರಿಯಾಂಕ್ ಖರ್ಗೆ ಅವರು ಅವ್ರನ್ನ ತೆಗೆದಾಕ್ಬೇಕು ಅಂತ ಹೇಳ್ತಿದ್ದಾರೆ. ಅದು ಅಸಾಧ್ಯದ ಮಾತು ಇವಾಗಿನ ಮಟ್ಟಿಗೆ. ಯಾರಿಂದಲೂ ಸಾಧ್ಯ ಇಲ್ಲ. ತುರ್ತಲ್ಲಿ ಯಾರನ್ನ ಯಾರು ನಾಶ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ನಾಶ ಮಾಡಬೇಕಂತ ಹೊರಟಂತಹ ನಮ್ಮ ಮೋದಿಯವರು ಇವತ್ತು ಅವರ ನಾಶ ಆಗುವಂತ ಇದಕ್ಕೆ ಬಂದು ನಿಂತಿದ್ದಾರೆ. ಇವತ್ತು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಕಷ್ಟ ಆಗಿಬಿಟ್ಟದೆ ಇವತ್ತು. ಹೌದು ಹೌದು ಹೌದು. ಇದು ನಾವು ತಿಳ್ಕೊಬೇಕಿದ್ದು ಪಾಠ ಇದೆ ಎಲ್ಲರಿಗೂ. ಇದು BJP ಪಾಠ, ಅದಕ್ಕಿಂತ ಹೆಚ್ಚು RSSಗೂ ಪಾಠ. ನೀವು ಎರಡು ಸುಳ್ಳು ಹೇಳೋದ್ರ ಬರಲ್ಲ, ಎರಡು ಸುಳ್ಳು ನಂಬಿಸೋದು ನಿಮ್ಮನ್ನ. ಹೌದು. ಈಗ ಕುದಿಗೆ ಬಂದಾಗ ಎಲ್ಲರಿಗೂ ಈಗ ನೋಡಪ್ಪ ಎಲ್ಲೋ ದುಡ್ಡು ತಂದು ಆಹಾರ ತಂದು ಹಾಕಿದ್ದಾರ. ನಾಳೆ ಆಹಾರ ಬೆಳೆದ ಬಂದಾಗಿಬಿಡ್ತಂದ್ರೆ ರೈತ ಉಳಿಲಿಲ್ಲ ಅಂದ್ರೆ ನೀವು ಯಾಕೆ ಬದುಕವ್ರ? ಸೊ ದಿಸ್ ಈಸ್ ವಾಟ್ ಆಲ್ ದ ಟುಡೇಸ್ ಡಿಸ್ಕಷನ್ ಈಸ್ ಆಲ್ ಅಬೌಟ್ ಅಲ್ವಾ ಸರ್? ಸೊ RSS ಯಾವ ಟೈಪು ತನ್ನದೇ ಆದಂತಹ ಒಂದು ಏನಂತಾರೆ ನೀವು ಚೌಕಟ್ಟಿನಿಂದ ಹೊರಗೆ ಬಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಶಿಕ್ಷಣದ ಮಾಡ್ಕೊಳಿಕಂತಂದ್ರಿ ಎಲ್ಲರೂ ಶಿಕ್ಷಣ ಕೊಡಲಿ. ಆ ಒಂದು ದೊಡ್ಡ ಕೆಲಸ ಮಾಡ್ಬೇಕಾಯ್ತು RSS ಏನಂದ್ರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಿಸ್ತಾರೆ. ಹೈಯರ್ ಎಜುಕೇಷನ್ ಫ್ರೀ ಮಾಡಿಸಾಗತ್ತೆ. ಸಾಧ್ಯ ನಿಮಗೆ 15% ನೀವು ತೆಗೆದ್ರೆ ಎಲ್ಲರೂ ಶಿಕ್ಷಿತರಾಗ್ತಾರೆ. ಮಧ್ಯಾಹ್ನ ಬಿಸ್ಕಿಟ್ ಕೊಡ್ತೀನಿ, ಮಧ್ಯಾಹ್ನ ಮಾಡಿ ಸರಿಯಾಗಿ ಮಾಸ್ತರ್ ಕರೆಸ್ಲಿಕ್ಕಂದ್ರೆ ಸರಿಯಾಗಿ ರೋಡ್ ಬರಲಿಲ್ಲ. ಪ್ರತಿಯೊಂದು ಹಳ್ಳಿಗೂ ಆ ಒಂದು 2-3 ಹಳ್ಳಿ ನಡಕಂದ್ರೆ ಒಂದು ಹಳ್ಳಿ ಪ್ರಾಥಮಿಕ ಶಾಲೆ ಏನು ಪರಿವರ್ತನೆ ಸಾಧ್ಯ ಇಲ್ಲ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಚರ್ಚೆ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾ ಇರಿ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.